ಇನ್ನು ಜೈಲುಗಳಿಗೆ ಬರಲಿದೆ ಎಐ ಆಧಾರಿತ ಭದ್ರತಾ ವ್ಯವಸ್ಥೆ. ಭದ್ರತೆಯನ್ನು ಹೆಚ್ಚಿಸೋದಕ್ಕೆ ಅಲೋಕ್ ಕುಮಾರ್ ಈಗ ಎಐ ತಂತ್ರಜ್ಞಾನದ ಮೊರೆ ಹೋಗ್ತಿದ್ದಾರೆ. ಹೊಸ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಅಲೋಕ್ ಕುಮಾರ್ ಈಗ ಸದ್ಯಕ್ಕೆ ಆ ಒಂದು ಯೋಚನೆಯಲ್ಲಿದ್ದಾರೆ. ನಿಷೇಧಿತ ವಸ್ತು ಪತ್ತೆ ಹಚ್ಚೋದಕ್ಕೆ ಎಐ ತಂತ್ರಜ್ಞಾನವನ್ನು ಬಳಸುವಂತ ನಿಟ್ಟಿನಲ್ಲಿ ಈಗ ಯೋಚನೆ ನಡೀತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಜೈಲ್ಗಳು ಹೇಗಾಗಿದ್ವು ಅಂದ್ರೆ ಇದು ಜೈಲ ಅಥವಾ ಯಾವುದಾದ್ರೂ ಹೋಮ್ ಸ್ಟೇನಾ ರೆಸಾರ್ಟ್ ಅನ್ನೋ ರೀತಿಯಾಗಿತ್ತು. ಸಿಬ್ಬಂದಿ ಮೇಲಿನ ಅವಲಂಬನೆಯನ್ನು ಕಡಿತಗೊಳಿಸೋದಕ್ಕೆ ಚಿಂತನೆ. ಯಾಕಂದ್ರೆ ಸಿಬ್ಬಂದಿನೇ ಅಲ್ಲಿ ಬಹಳಷ್ಟು ಬಾರಿ ಸಿಬ್ಬಂದಿಯ ಒಂದಷ್ಟು ಲೂಪ್ ಹೋಲ್ಗಳು ಅಥವಾ ಅವರು ಮೆರಿತಿದ್ದಂಥ ಬೇಜವಾಬ್ದಾರಿತನ. ಹಾಗಾಗಿ ಎಐ ಟಚ್ ಅನ್ನು ಕೊಡೋದಕ್ಕೆ ಈಗ ಅಲೋಕ್ ಕುಮಾರ್ ಮುಂದಾಗಿದ್ದಾರೆ. ಅಲೋಕ್ ಕುಮಾರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ತಗೊಂಡ್ರು ಅಂತಂದರೆ ಅಷ್ಟೇ ಕಟ್ಟುನಿಟ್ಟಾಗಿರ್ತಾರೆ. ಸೊ ಇದೀಗ ಈ ಕಾರಾಗೃಹದ ಜವಾಬ್ದಾರಿ ಅವ್ರಿಗೆ ಸಿಕ್ಕಿರೋದು. ಸಿಬ್ಬಂದಿ ಮೇಲಿನ ಅವಲಂಬನೆಯನ್ನು ಕಡಿತಗೊಳಿಸಬೇಕು. ತಂತ್ರಜ್ಞಾನ ಬಳಕೆಯಿಂದ ಅಕ್ರಮ ಅವ್ಯವಹಾರ ಸುಲಭವಾಗಿ ಪತ್ತೆ ಆಗುವ ಹಾಗೆ ಸದ್ಯಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಸೊ ಜೈಲುಗಳಿಗೂ ಕೂಡ ಈಗ ಎಐ ಆಧಾರಿತ ಭದ್ರತಾ ವ್ಯವಸ್ಥೆ ಬರುತ್ತೆ. ಆ ಭದ್ರತಾ ವ್ಯವಸ್ಥೆಯಲ್ಲಿ ಏನಾದರೂ ಮಾದಕ ವಸ್ತು ಹೋಗೋದು, ಇಲ್ಲೀಗಲ್ ವಸ್ತುಗಳು ಹೋದಂಥ ಸಂದರ್ಭದಲ್ಲಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ. ಸೊ TV9ಗೆ ಕಾರಾಗೃಹ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿರೋದು. ಗಾಂಜಾ ಯಾರು ಕೊಟ್ಟರು ಅನ್ನೋದನ್ನ ತಿಳಿಬೇಕು. ಏನೇನು ಅಕ್ರಮ ಆಗ್ತಿದೆ ಜೈಲಿನಲ್ಲಿ ಎಲ್ಲಕ್ಕೂ ಕೂಡ ನಾವು ಕಡಿವಾಣ ಹಾಕ್ತೀವಿ. ಗಾಂಜಾ ನೆಟ್ವರ್ಕ್ ಯಾವುದು ಅಂತ ತನಿಖೆ ಆಗಬೇಕು. ಯಾರು ಸಪ್ಲೈ ಮಾಡ್ತಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋಕ್ಕೂ ಕೂಡ ನಾವು ಮುಂದಾಗ್ತಾ ಇದ್ದೀವಿ. ನನ್ನ ಮೇಲೆ ಸರ್ಕಾರ ಮತ್ತು ಜನರು ಭರವಸೆ ಇಟ್ಕೊಂಡಿದ್ದಾರೆ. ಭರವಸೆ ಈಡೇರಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಕೆಲಸ ಮಾಡುವೆ ಅಂತ TV9ಗೆ ಕಾರಾಗೃಹ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಈ ಜೈಲಿಗೆ ಸಂಬಂಧಪಟ್ಟ ನಿಮ್ಗೆಲ್ಲವೂ ಕೂಡ ಕಳೆದ 2-3 ತಿಂಗಳಿಂದ ಆಗ್ತಾ ಇರೋವಂಥದ್ದು ನಿಮ್ಗೆಲ್ಲವೂ ಕೂಡ ವಿಚಾರ ಗೊತ್ತಿದೆ. ನಿನ್ನೆಯಷ್ಟೇ ನೀವು ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರು. ಯಾಕೆ ಇವೆಲ್ಲವೂ ಕೂಡ ಹೇಗೆ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಅದಕ್ಕೆ ಸೊಲ್ಯೂಷನ್ ಏನು ಸರ್? ಜೈಲಿನಲ್ಲಿದ್ದು ಆಗೋದು ನಮ್ಮ ಪ್ರಕಾರ ಹೊಸದಾಗಿ ಏನಿಲ್ಲ. ಇಲ್ಲಿ ಕೂಡ ಕೆಲವು ಘಟನೆಗಳು ಇದು ಹಳೆ 3 ತಿಂಗಳಲ್ಲಿ ಅದು ಆಗಿದೆ. ಸೊ ನಾವು ಅದು ಬೇರೆ ಬೇರೆ ಕಾರಣ ಅದು ಇರಬಹುದು. ನಾವು ಅದು ಪರಿಶೀಲನೆ ನಾವು ಮಾಡಿಕೊಂಡು ಯಾವ ರೀತಿ ನಾವು ಇರ್ತೀವಿ ಮುಂದೆ ಮರಿಕಳಿಸಬಾರ್ದು ಅದು ನಾವು ನೋಡ್ತಾ ಇದ್ದೀವಿ. ಅದು ಪ್ರಿಸನ್ ಸ್ಟಾಫ್ದು ತಪ್ಪಾಗಬಹುದು, KSISF ಸ್ಟಾಫ್ದು ಆಗ್ಬೋದು, ಬೇರೆನವರದ್ದು ಆಗ್ಬೋದು. ಏನಿದೆ ಅದು ನಾವು ನೋಡಬೇಕು. ಮತ್ತು ಯಾವ ರೀತಿ ಒಂದು ಕೋಆರ್ಡಿನೇಷನ್ ಇಟ್ಕೊಂಡು ನಮಗೆ ಅನ್ನಿಸಿದೆ ಒಂದು ಕೋಆರ್ಡಿನೇಷನ್ ಒಂದು ಚೆನ್ನಾಗೇ ಇರಬೇಕು. ಇದು ಲೋಕಲ್ ಪೊಲೀಸ್ ಆಗಲಿ, KSISF ಮತ್ತು ಪ್ರಿಸನ್ ಸ್ಟಾಫ್ ಅವ್ರ ನಡುವೆ ಅದು ಆಗಬೇಕು. ಅಂತಂದರೆ ಯಾರ್ಯಾರ್ದು ಏನು ಕರ್ತವ್ಯ ಇದೆ, ಒಂದು ಸ್ಪೆಸಿಫಿಕ್ ಡ್ಯೂಟಿ ಇದೆ, ಅದು ಸರಿಯಾದ ರೀತಿಯಿಂದ ಪಾಲನೆ ಮಾಡಬೇಕು. ಅಲ್ಲಿ 3 ಏಜೆನ್ಸಿಗಳು ಕೂಡ ಅಲ್ಲಿ ಕಾರ್ಯನಿರ್ವಹಿಸುತ್ತೆ. ಎಲ್ಲೆಲ್ಲಿ ಯಾರ ರೋಲ್ ಏನು ಸರ್? ಅದಕ್ಕೆ KSISF ಜೊತೆಗೆ ಪೆರಿಮೀಟರ್ ಇದು ಹೊರಗಡೆ ಏನಿದೆ ಗೋಡೆ ಸುತ್ತಮುತ್ತ ಅದು ಅವರು ನೋಡ್ಕೊಳ್ಳೋದು. ಮತ್ತು ಮೇನ್ ಎಂಟ್ರೆನ್ಸ್ನಲ್ಲಿ ಏನಿದೆ ಅದು ಚೆಕಿಂಗ್ ಮಾಡೋದು, ಫ್ರಿಸ್ಕಿಂಗ್ ಮಾಡೋದು, ಆ ಜವಾಬ್ದಾರಿ ಏನಿದೆ ಅದು KSISF ಇದೆ. ಒಳಗಡೆ ಬೇರೆ ಹೌದು, ಅದು ಒಳಗಡೆ ಏನಿದೆ ಬೇರೆ ಅವ್ರದ್ದು ಇರ್ತಾರೆ, ಊಟ ಮಾಡ್ತಾರೆ, ಓಡಾಡ್ತಾರೆ, ಏನು ಮಾಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾರೆ, ಗಾಂಜಾ ಸೇರ್ತಾರೆ, ಆ ಮತ್ತೆ ಜವಾಬ್ದಾರಿ ಅದು ಬರುತ್ತೆ ಪ್ರಿಸನ್ ಸ್ಟಾಫ್. ಸೊ ಈಗ ಬೇರೆ ಬೇರೆ ಸಂದರ್ಭದ ಜನ ನೋಡಿದ್ದಾರೆ ಅವ್ರದ್ದು ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಕೂಡ ನೋಡಿದ್ದೀವಿ, ಸ್ವಲ್ಪ ಸಿಗ್ನಲ್ ಇನ್ನೂ ಬರ್ತಾ ಇದೆ, ಕಂಪ್ಲೀಟ್ 100% ಅದು ಬಂದಾಗಿಲ್ಲ. ಕೆಲವು ಗ್ಯಾಪ್ ಇದೆ ಒಂದೆರಡು ಕಡೆ ಗೋಡೆ ಹತ್ರ ಕೂಡ, ಅಲ್ಲಿ ಇಲ್ಲಿ ಸ್ವಲ್ಪ ಹೊರಗಡೆಯಿಂದ ಬಾಲ್ ಇದು ಮಾಡಿಕೊಂಡು ಎಸೆಯೋದು, ಅದು ಎಲ್ಲ ಗಾಂಜಾ ಇದು ಕೂಡ ಘಟನೆಗಳದೊಂದು ಸಾಧ್ಯತೆ ಇರುತ್ತೆ. ಮೊಬೈಲು ಗಾಂಜಾ ಅಲ್ದಲೆ ಕೆಲವೊಂದಷ್ಟು ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಲಿಕ್ಕರು ಕೂಡ ರೆಡಿ ಅಲ್ಲೇ ಮಾಡ್ತಾರೆ. ಆ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಕಡಿವಾಣ ಹಾಕಕ್ಕೆ ಏನು ಅದಕ್ಕೆ ಏನಾರ ಒಂದು ಕ್ರಮ ಕೈಗೊಳ್ಳಕ್ಕೆ ಏನಾರ ಒಂದು ಇದೆ? ಈಗ ಲಿಕ್ಕರ್ದು ಏನು ಹೇಳಿದ್ದೀರಾ, ಸೊ ಲಿಕ್ಕರ್ದು ನಾನು ಏನು ತಿಳ್ಕೊಂಡೆ, ನಿನ್ನೆ ಅವರು ಹೇಳಿದ್ರು ಆರೆಂಜ್ ಅವ್ರಿಗೆ ಕಿತ್ಲೆ ಹಣ್ಣು ಸಿಗ್ತಾ ಇತ್ತು, ಆ ಕಿತ್ಲೆ ಹಣ್ಣು ಏನಾದರೂ ಮಾಡಿಕೊಂಡು ಅವರು ಲಿಕ್ಕರ್ ಮಾಡಿದ್ದಾರೆ. ಮತ್ತು ಇದು ಸಿಗುತ್ತೆ ಚಿಕ್ಕು. ಸೊ ಈಗ ಬ್ಯಾನ್ ಮಾಡಿದ್ದಾರೆ ಅವರು, ನಮ್ಮವ್ರು ಕಿತ್ಲೆ ಹಣ್ಣು ಮತ್ತು ಚಿಕ್ಕು ಬ್ಯಾನ್ ಮಾಡಿದ್ದಾರೆ. ಆದರೆ ಅವರು ಬೇರೆ ಹುಡುಕ್ತಾರೆ, ಅವರು ಬೇರೆ ಹಣ್ಣಿಂದ ಪ್ರಿಪೇರ್ ಮಾಡೋಕ್ಕೆ. ನಾನು ಏನೇನು ತಿಳ್ಕೊಳ್ತೀನಿ, ಇದು ಮೇಲಿನ ಮೇಲೆ ಏನು ರೇಡ್ ಆಗ್ತಾನೆ ಇದೆ, ಇದು ಒಂದು ನೆಟ್ವರ್ಕ್ ಏನಿದೆ ನಾವು ಪತ್ತೆ ಮಾಡೋದು ಮತ್ತು ಧ್ವಂಸ ಮಾಡೋದು ಅದು ಬಹಳ ಮುಖ್ಯ. ಈ ಸುಮ್ಮನೆ ನಾವು ಅಂಕಿಅಂಶಗಳು ಸಲುವಾಗಿ ನಾವು 10 ರೇಡ್ ಮಾಡಿದ್ವಿ, 20 ಮೊಬೈಲ್ ಸೀಜ್ ಮಾಡಿದ್ವಿ, ಇದು ನಮ್ಮ ಪ್ರಕಾರ ಯಾವುದು ದೀರ್ಘಕಾಲಿಕ ಪರಿಣಾಮ ಇದು ಬರೋದಿಲ್ಲ. ನಾವು ಯಾರು ಹಿಂದ್ಗಡೆ ಎಲ್ಲಿಂದ ಬಂತು, ಹೇಗೆ ಬಂತು, ಯಾರು ಇವರದು ಮೊಬೈಲ್ದು ಅಂಗಡಿ ಯಾರು ಹೇಗೆ ಇದು ಅನಾಮದೆ ಹೆಸರು ಮೇಲೆ ಕೊಟ್ಟರು, ಕ್ಯಾಫ್ ಇಲ್ಲದೆ ಕೊಟ್ಟರು, ಸೊ ಇದು ಒಂದು ಫುಲ್ ನೆಟ್ವರ್ಕ್ ಇರುತ್ತದೆ. ಅದೇ ರೀತಿ ಗಾಂಜಾನೇ ಇದೆ. ಈ ಗಾಂಜಾ ಯಾರು ಕೊಟ್ಟರು ಅವರಿಗೆ,
ಎಲ್ಲಿಂದ ಬಂತು, ಅವನಿಗೆ ಯಾರು ಅಲ್ಲಿ ಎಸ್ದಿದ್ದಾನೆ ಅವನಿಗೆ ಯಾರು ಕೊಟ್ಟರು, ಇದು ಎಲ್ಲ ನೆಟ್ವರ್ಕ್ ನಾವು ಇದು ಕವರ್ ಮಾಡಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ರೆ ಮಾತ್ರ ಇದು ಮುಂದೆ ನಿಲ್ಲುತ್ತದೆ. ಅದರ್ವೈಸ್ ಏನಾಗುತ್ತೆ, ಬರೀ ನಾವು FIR ಮಾಡೋದು ಅದೇ ನಾವು ತನಿಖೆ ಕೂಡ ಅಷ್ಟೇ ಒತ್ತು ಕೊಡಬೇಕು. ಮತ್ತು ನಮ್ಮ ಸ್ಟಾಫ್ ಯಾರು ಸಾಮಿಲಿದ್ದಾರೆ ಆ ನಂಬರ್ನಲ್ಲಿ ಕಾಲ್ನಲ್ಲಿ ಬರೋದಕ್ಕೆಲ್ಲ ಪ್ರಿಸನ್ ಸ್ಟಾಫ್ ಯಾರು ಸಾಮಿಲಿದ್ದಾರೆ, KSISFನವ್ರ ಜೊತೆ ಯಾರು ಸಂಪರ್ಕ ಇದೆ, ಇದು ಎಲ್ಲ ನೋಡಬೇಕಾಗತ್ತೆ. ಸೊ ನಾವು ಮಾತ್ರ FIR ಮಾಡಿಕೊಂಡು ಅಂತರ ಚಾರ್ಜ್ ಶೀಟ್ ಮಾಡಿದರೆ ಅಥವಾ ನಾವು ಪೊಲೀಸ್ ಇದು ಪ್ರಿಸನ್ನವರು ಸುಮ್ಮನೆ ಸೀಜ್ ಮಾಡಿಕೊಂಡು ಮೊಬೈಲ್ ಕೊಟ್ಬಿಡೋದು, ಇದು ನಮ್ಮ ಪ್ರಕಾರ ಸೊಲ್ಯೂಷನ್ ಇಲ್ಲ. ಇದು ಏನಿದಕ್ಕೆ ನಾವು ಫಾಲೋ ಅಪ್ ನಾವು ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಾನು, ಯಾಕಂದ್ರೆ ನಾವು ಆ್ಯಸ್ ಪೊಲೀಸ್ ನಾವು ಕೆಲಸ ಇದು ಎಲ್ಲ ಮಾಡಿದ್ದೀವಿ. ಸೊ ಇದು ನಾವು ನೋಡ್ತೀವಿ ಎಲ್ಲಿ ಬೇರೆ ಬೇರೆ ಆಯಾಮ ಏನಿದೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಮತ್ತು ಅವ್ರಿಗೆ ನಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಯಾವ ರೀತಿ, ಯಾಕೆಂದ್ರೆ ನಾವು ಒಂಟಿಯಾಗಿ ಮಾತ್ರ ಪ್ರಿಸನ್ನವರಿಗೆ ಮಾಡೋಕ್ಕೆ ಆಗಲ್ಲ, ಅಥವಾ KSISFನವ್ರಿಗೆ ಮಾಡೋಕ್ಕೆ ಆಗಲ್ಲ, ಅಥವಾ ಸಿವಿಲ್ ಪೊಲೀಸ್ಗೆ ಮಾಡೋಕ್ಕೆ ಆಗಲ್ಲ, ಎಲ್ಲರೂ ಸೇರಿ ನಾವು ಇದು ಮಾಡಬೇಕಾಗತ್ತೆ. ಕೊನೆಯದಾಗಿ ಭಾಸ್ಕರ್ ರಾವ್ ನಿಮಗೆ ಪೋಸ್ಟಿಂಗ್ ಆದಾಗ ಅವರೊಂದು ಮಾತು ಹೇಳ್ತಾರೆ, ಜೈಲಿನ ಈಗ ಸುಧಾರಣೆ ಆಗಲಿಲ್ಲ ಅಂದರೆ ಇನ್ನು ಯಾವಾಗಲೂ ಕೂಡ ಸುಧಾರಣೆ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡಿದವರು ಅಷ್ಟು ವರ್ಷ ಇದು ಕೂಡ ಹಾಗಾಗಿ ನಿಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ. ಯಾಕೆಂದ್ರೆ ನಿಮ್ಮದು ಹಿಂದೆ ನೆಕ್ಸಲ್ ಸ್ಕ್ವಾಡ್ ಇರ್ಬೋದು ಅಥವಾ ಟ್ರಾಫಿಕ್ ಇರ್ಬೋದು, ಭಾಳಷ್ಟು ನಿಮ್ಮದೇ ಆದ ಒಂದಷ್ಟು ಸಿಗ್ನೇಚರ್ ಬಿಟ್ಬಿಡಿ. ಈ ಇದರಲ್ಲಿ ನಿಮ್ಮ ಏನು ಕನಸು ಅಂದ್ಕೊಂಡಿದೆ ಸರ್? ಅಲ್ಲ, ಹೊಸ ಜವಾಬ್ದಾರಿ, ಹೊಸ ಚಾಲೆಂಜಸ್ ಜೊತೆಗೆ ಬರುತ್ತಿದೆ. ನಕ್ಸಲ್ದು ಒಂದು ರೀತಿ ಚಾಲೆಂಜ್, ಟ್ರಾಫಿಕ್ದು ಇನ್ನೊಂದು ರೀತಿ ಚಾಲೆಂಜ್, ಈಗ ಪ್ರಿಸನ್ದು ಇದು ಕೂಡ ಒಂದು ಚಾಲೆಂಜ್ ಬೇರೆ ಇರ್ತದೆ. ಸೊ ಈಗ ನಾವು ಫಸ್ಟ್ ಅದು ಅರ್ಥ ಮಾಡಬೇಕು, ಅರ್ಥ ಮಾಡಿಕೊಂಡು ಮತ್ತು ಸರಿಯಾದ ರೀತಿಯಿಂದ ನಾವು ಸ್ಟ್ರಾಟಜಿ ನಾವು ಮಾಡಬೇಕು. ನಮ್ಮ ಮೇಲಾಧಿಕಾರಿಗಳು ನಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ, ಕರ್ನಾಟಕ ರಾಜ್ಯದ ಸಾರ್ವಜನಿಕರು ಕೂಡ ಭಾಳ ಭರವಸೆ ಇಟ್ಕೊಂಡಿದ್ದಾರೆ. ಆ ಭರವಸೆ ನಾನು ಎಷ್ಟು ನಮಗೆ ಸಾಧ್ಯವಾಗದೆ ನಾನು ಅವ್ರಿಗೆ ಈಡೇರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇದು ಅಲೋಕ್ ಕುಮಾರ್ ಮಾತು. ಹಂತವಾಗಿ ಈ ಒಂದು ಸುಧಾರಣೆಗೆ ಎಲ್ಲ ರೀತಿಯ ಕ್ರಮ ಕೈಗೊಳ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಲಾಜಿ ಜೊತೆ ಕಿರಣ್, TV9 ಬೆಂಗಳೂರು.